Hello dear students, welcome back to the class. In today's class, we are going to discuss about decentralization. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಡಿಸೆಂಟ್ರಲೈಸೇಷನ್ ಅನ್ನೋ ವಿಷಯದ ಬಗ್ಗೆ ಕಲಿಯಲಿದ್ದೇವೆ. ವಾಟ್ ಡು ಯು ಮೀನ್ ಬೈ ಡಿಸೆಂಟ್ರಲೈಸೇಷನ್? ಸಿಂಪಲ್ ಮೀನಿಂಗ್ ಅಲ್ಲಿ ತಿಳ್ಕೊಳ್ಳಿ, ಅಂದ್ರೆ ನಿಮ್ಮದೇ ಆದ ಶಬ್ದಗಳಲ್ಲಿ ನೀವು ಬರೀಬಹುದು. ಸೆಂಟ್ರಲೈಸೇಷನ್ ಅಂದ್ರೆ ಏನ್ ಹೇಳಿ, ಎಲ್ಲ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನ ಕೈಯಲ್ಲಿ ಇರುತ್ತದೆ. ಆಲ್ ದ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. Decentralization means what? You are allowing all the levels of management to take the decisions within their particular area. Means what? If I am the head of sales department, I can take the decisions related to sales department like this. At their levels or in their particular authority, they can take the decision. ಅವರ ಹದ್ದು ಬಸ್ನಲ್ಲಿ ಅಥವಾ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ನಿರ್ಣಯಗಳನ್ನ ಅವರು ತೆಗೆದುಕೊಳ್ಳಬಹುದು ಅನ್ನೋದನ್ನ ಹೇಳುವುದೇ ಡಿಸೆಂಟ್ರಲೈಸೇಷನ್. ನಿರ್ಣಯ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಕೆಳಮಟ್ಟದ ಎಲ್ಲ ಹಂತದಲ್ಲಿರುವಂತಹ ಮ್ಯಾನೇಜ್ಮೆಂಟಿನ ಹಂತಗಳಿಗೆ, ನಿರ್ವಹಣೆಯ ಹಂತಗಳಿಗೆ ಅಧಿಕಾರವನ್ನ ಕೊಡುವುದು. ಮೇಲ್ಮಟ್ಟದ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನ ಕೈಯಲ್ಲಿಯೇ ಎಲ್ಲ ಅಧಿಕಾರಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಸೆಂಟ್ರಲೈಸೇಷನ್ ಅಂತೇವೆ, ಅದರ ವಿರುದ್ಧ ಡಿಸೆಂಟ್ರಲೈಸೇಷನ್. ಈ ಅರ್ಥ ನಿಮಗೆ ತಿಳಿದ್ರೆ ಅದರ ಒಂದು ಪಾಯಿಂಟ್ಸ್ ಏನಿದೆ, ಡಿಸೆಂಟ್ರಲೈಸೇಷನ್ ಇಂಪಾರ್ಟೆನ್ಸ್, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡಿಸೆಂಟ್ರಲೈಸೇಷನ್, ಅದನ್ನ ನೀವು ಈಸಿಯಾಗಿ ಬರೀಬಹುದು. ಓಕೆ, ಬೆನಿಫಿಟ್ಸ್ ಏನೇನು, ಡಿಸೆಂಟ್ರಲೈಸೇಷನ್ ಇಂಪಾರ್ಟೆನ್ಸ್ ಕೇಳಿ, ಬೆನಿಫಿಟ್ಸ್ ಕೇಳಿ ನೀವು ಆರಾಮಾಗಿ ಬರೀಬಹುದು. ಓಕೆ, first of all, they'll ask this question for 8 marks. ನಾನು ಇನ್ನೇನು ಕ್ಲಾಸಲ್ಲಿ ಹೇಳಿದೆ, in yesterday's class also I explained you. From this chapter you'll get 8 marks question. So first of all, meaning. When there are 5 to 6 points, 2 marks are for what? See, 6 points are there in total. So 2 marks are for meaning. What do you mean by decentralization? Decentralization refers to the process in which decision making authority is shared with lower level management. ನೋಡಿ, ನೆನಪಿಟ್ಕೊಳ್ಬೇಕಾದಂತಹ ವಿಷಯ ಏನಿದೆ, ಡಿಸಿಷನ್ ಮೇಕಿಂಗ್ ಅಥಾರಿಟಿ, ನಿರ್ಣಯ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್ಗೆ ನಾವು ಪಾಸ್ ಆನ್ ಮಾಡ್ತಾ ಇದ್ದೇವೆ, ಅಂದ್ರೆ ಅಧಿಕಾರವನ್ನ ಅವರಿಗೆ ಕೊಡ್ತಾ ಇದ್ದೇವೆ. ನಿಮ್ಮ ಒಂದು ಲೆವೆಲ್ ಅಲ್ಲಿ ಬರುವಂತಹ ನಿಮ್ಮ ಅಥಾರಿಟಿಯಲ್ಲಿ ಬರುವಂತಹ ನಿರ್ಣಯಗಳನ್ನು ನೀವು ತೆಗೆದುಕೊಳ್ಳಬಹುದು ಅನ್ನೋದನ್ನ ಹೇಳ್ತಾ ಇದ್ದೇವೆ. ಇದರಿಂದ ಏನಾಗುತ್ತೆ ಹೇಳಿ, ಅಂಡ್ ಕಾನ್ಸಿಕ್ವೆಂಟ್ಲಿ ಪ್ಲೇಸ್ಡ್ ನಿಯರೆಸ್ಟ್ ಟು ದ ಟಾಪ್ ಟು ದ ಪಾಯಿಂಟ್ ಆಫ್ ಆಕ್ಷನ್. ನೋಡಿ, ಇಲ್ಲಿ ನಾನು ಒಂದು ಮ್ಯಾನೇಜ್ಮೆಂಟಿನ ಹೆರಾರ್ಕಿಯನ್ನ ತೆಗೆದ್ರೆ, ಅಥವಾ ಈ ಸೈಡ್ ನಾನು ಇಲ್ಲಿ ಡ್ರಾ ಮಾಡ್ತೀನಿ. ನಾವು ಹೇಗೆ ಡ್ರಾ ಮಾಡ್ತೀವಿ ಹೇಳಿ, ಇದು ಒಂದು ಲೋ ಲೆವೆಲ್ ಮ್ಯಾನೇಜ್ಮೆಂಟ್, ಇದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಇದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅನ್ಕೊಳ್ಳಿ. 3 ಲೆವೆಲಿನ ಮ್ಯಾನೇಜ್ಮೆಂಟ್ ಇರುತ್ತೆ. ಇದರಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನ್ ಹೇಳ್ತಾ ಇದಾರೆ, ಅಧಿಕಾರವನ್ನು ನಿಮ್ಮ ಲೆವೆಲ್ ಅಲ್ಲಿ ನೀವು ತೆಗೆದುಕೊಳ್ಳಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ, ಆ ನಿರ್ಣಯ ತೆಗೆದುಕೊಳ್ತಿರುವಂತಹ ಪಾಯಿಂಟ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡರ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರ ಡಿಸಿಷನ್ ಅನ್ನ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ತಗೊಳ್ತಾ ಇದ್ದಾರೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಹಿಯರ್, ದ ವರ್ಕರ್ಸ್ who belongs to this particular level of management, the decisions related to them are taken by the lower level management. So what happens, consequently placed nearest to the point of action. Means what, this is the point of action, workers are working here, who is nearest here, lower level management is nearest, so they will take the decision. If some workers comes under middle level management, their decisions will be taken by the middle level management. Means what happens in decentralization, in which decision making authority is shared with the lower level managements. Okay, in centralization all the decisions are with top level management. Now decisions are passed on to middle level and low level. Consequently, means what, as a result of this what happens, the decisions are taken nearest to the actual work, nearest to the point of action. Actually the work is done by the workers, and low level managements are in day to day contact, or they are nearest to the workers, so they are taking the decisions, so they can take the better decisions. This is the idea of decentralization. Okay, ಇವಾಗ ಏನಾಗುತ್ತೆ ಅಂದ್ರೆ, ಡಿಸೆಂಟ್ರಲೈಸೇಷನ್ ಅಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವನ್ನ ಕೆಳಮಟ್ಟದಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಆ ಹಂತದಲ್ಲಿರುವವರಿಗೆ ಕೊಟ್ಟಿರೋದ್ರಿಂದ
ಆಕ್ಚುಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರೊಂದಿಗೆ ಸಂಪರ್ಕದಲ್ಲಿ ಇರುವಂತವರೇ ಅಲ್ಲಿ ಡಿಸಿಷನ್ ಅನ್ನ ತಗೊಂಡಂಗೆ ಆಗತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ what are the importances or what are the benefits of decentralization? Okay, because of decentralization what happens? What happens here? It develops initiatives among the subordinates. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಡಿಸಿಷನ್ ಅನ್ನ ಸಬ್ಆರ್ಡಿನೇಟ್ಸ್ ಅಂದ್ರೆ ಮ್ಯಾನೇಜರ್ ಅಂಡ್ ಸಬ್ಆರ್ಡಿನೇಟ್ಸ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅವರ ಕೆಳಗಡೆ ಅವರ ಕೆಳಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಡೆವಲಪ್ಸ್ ಇನಿಷಿಯೇಟಿವ್ಸ್ ಅಮಂಗ್ ದ ಸಬ್ಆರ್ಡಿನೇಟ್ಸ್, ಅಂದ್ರೆ ಆ ಸಬ್ಆರ್ಡಿನೇಟ್ಸ್ ಅಲ್ಲಿ ಕೆಳಮಟ್ಟದ ಹಂತದಲ್ಲಿ ಕೆಲಸ ಮಾಡ್ತಾ ಇರೋರಲ್ಲಿ ಒಂದು ಮುಂದಾಳತ್ವ ಬರುತ್ತೆ. ಇಟ್ ವಿಲ್ ಡೆವಲಪ್ ದ ಇನಿಷಿಯೇಷನ್. ಮೊದಲೇನಾಗ್ತಿತ್ತು ಸೆಂಟ್ರಲೈಸೇಷನ್ ಅಲ್ಲಿ ಆಲ್ ದ ಡಿಸಿಷನ್ಸ್ ವರ್ ಟೇಕನ್ ಬೈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಮಿಡಲ್ ಲೆವೆಲ್ ಅಂಡ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ಸ್ ದೇ ಹ್ಯಾವ್ ಟು ಫಾಲೋ. ಓಕೆ, ಅವರು ಅದನ್ನ ಫಾಲೋ ಮಾಡಲೇಬೇಕು ಅನ್ನುವಂಥ ಸಿಚುವೇಶನ್ ಇರ್ತಿತ್ತು. ಅದರಿಂದ ಏನಂದ್ರೆ ಅವರಿಗೆ ಯಾವುದಕ್ಕೂ ಮುಂದಾಳತ್ವ ತೆಗೆದುಕೊಳ್ಳಕ್ಕೆ ಚಾನ್ಸೇ ಇರಲಿಲ್ಲ, ಯಾವುದೇ ಕ್ರಿಯೇಟಿವಿಟಿನ ತೋರ್ಸೋಕೆ ಚಾನ್ಸ್ ಇರಲಿಲ್ಲ. ಇವಾಗ ಆಸ್ ಅ ವರ್ಕರ್ ನೀವು ಥಿಂಕ್ ಮಾಡಿ, ನೀವು ಯಾವುದೋ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಇವಾಗ ನಿಮ್ಮ ಒಂದು ಲೆವೆಲ್ ಅಲ್ಲಿ ಇರುವಂತಹ ಅಧಿಕಾರಗಳನ್ನು ನಿಮ್ ಕೈ ಕೊಟ್ಟಾಗ ನೀವೇನ್ ವಿಚಾರ ಮಾಡ್ತೀರಾ? ನನ್ನ ಅಧಿಕಾರಕ್ಕೆ ನನ್ನ ಒಂದು ನಿರ್ಣಯಕ್ಕೂ ಇಲ್ಲಿ ಏನಿದೆ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರಾಧಾನ್ಯ ಇದೆ ಅಂದಾಗ ನೀವು ಮುಂದಾಳತ್ವ ತೆಗೆದುಕೊಂಡು ಕೆಲಸ ಮಾಡ್ತೀರಾ. ಇನಿಷಿಯೇಷನ್, ದೇ ವಿಲ್ ಟೇಕ್ ದ ಇನಿಷಿಯೇಷನ್ ಅಂಡ್ ದೇ ವಿಲ್ ಟೇಕ್ ದ ಬೆಟರ್ ಡಿಸಿಷನ್ಸ್. ದೇ ವಿಲ್ ಥಿಂಕ್ ಇನ್ ಅ creative way. Okay, next one is develop manager talents for the future. What happens here? Develop the managerial talents for the future. ಇವಾಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಇರ್ತಾರೆ, ಅದೇ ರೀತಿ ಇಂಟೆಲೆಕ್ಚುಯಲ್ಸ್ ಇರ್ತಾರೆ. ಆಲ್ ದ ಇಂಟೆಲೆಕ್ಚುಯಲ್ಸ್ ಅಂಡ್ ಆಲ್ ದ ಟಾಪ್ ಲೆವೆಲ್ ಪೀಪಲ್ ಆರ್ ಸಿಟಿಂಗ್ ಇನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. If they are taking the decisions throughout the life of the company, then they will not create anybody for future. Means what? If I am in the top level management, if every time I am taking the decisions, then I will not create the next workforce or anybody who will take the decisions in the same effective way after me. ನನ್ನ ನಂತರ ಅಥವಾ ನಾನು ಕಂಪನಿಯನ್ನು ಬಿಟ್ಟು ಹೋದ ನಂತರ ಆ ಕಂಪನಿಯಲ್ಲಿ ಇಫೆಕ್ಟಿವ್ ಆಗಿ ಡಿಸಿಷನ್ಸ್ ತಗೊಳಕ್ಕೆ ಯಾರಾದರೂ ಬೇಕು. ಅದನ್ನ ಕ್ರಿಯೇಟ್ ಮಾಡೋದು ಯಾವಾಗ ಸಾಧ್ಯ ಹೇಳಿ? ಒಂದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ, ಲೋ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಆ ಅಧಿಕಾರವನ್ನು ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ಒಂದು ಸ್ವತಂತ್ರ ಇರೋದ್ರಿಂದ there is a freedom. So because of that freedom they are taking the decisions and they are enjoying that authority. Okay, then they will learn the things. ಅದರಿಂದ ಅವರು ಕಲಿಯೋದ್ರಿಂದ ಫ್ಯೂಚರ್ ಅಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರನ್ನಾದ್ರೂ ರೀಪ್ಲೇಸ್ ಮಾಡಕ್ಕೆ ಜನ ರೆಡಿ ಆಗ್ತಾರೆ ಅಂತ. ದೇರ್ ಈಸ್ ಅ ವರ್ಕ್ ಫೋರ್ಸ್ ಟು ರೀಪ್ಲೇಸ್ ದ ಪೀಪಲ್ ಬಿಕಾಸ್ there is a decentralization. Okay, on the other hand there is a need of proper training also. ನೀವು ಅನ್ಬೋದು ಹಾಗಾದ್ರೆ ಟಾಪ್ ಲೆವೆಲ್ ಮ್ಯಾನೇಜರ್ ಆಗೋಕೆ ಯಾವುದೇ ರೀತಿಯ ಫಾರ್ಮಲ್ ಟ್ರೈನಿಂಗಿನ ಅವಶ್ಯಕತೆ ಇಲ್ವಾ? ಹಾಗಲ್ಲ, there is always the need for formal training to become a good manager, but always the practical knowledge is important compared to theoretical knowledge. Yes or no? ನಿಮಗೆ ಎಷ್ಟೇ theoretical knowledge ಇರಲಿ, ಒಂದು practical knowledge ಯಾವ ರೀತಿ ಡಿಸಿಷನ್ ತಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ you will become a better manager in future. That is called as develop manager talent for the future. We have covered 2 points. What is the third point? Quick decision making. I have explained here. It is the nearest point of action. The decision is taken nearest point of action. ಅಂದ್ರೆ ಈಗ ನೋಡಿ, ಏನೋ ಒಂದು ಡಿಸಿಷನ್ಸ್ ತಗೊಳ್ಬೇಕಾಗಿದೆ ಅನ್ಕೊಳ್ಳಿ. ಇಫ್ ಯು ವಾಂಟ್ ಟು ಟೇಕ್ ಎನಿ ಡಿಸಿಷನ್, ಯು ನೀಡ್ ನಾಟ್ ಟು ಟೇಕ್ ದ ಡಿಸಿಷನ್ಸ್ ಆಲ್ವೇಸ್ ಫ್ರಮ್ ದ ಟಾಪ್ ಲೆವೆಲ್ ಅಂಡ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್. ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಸಿಷನ್ಸ್ ಅಟ್ ಯುವರ್ ಲೆವೆಲ್. ನಿಮ್ಮ ಲೆವೆಲ್ ಅಲ್ಲಿ ನೀವು ಡಿಸಿಷನ್ಸ್ ತಗೊಳ್ಬಹುದು. ಇದರಿಂದ ಡಿಸಿಷನ್ ಸ್ಪೀಡ್ ಅಪ್ ಆಗುತ್ತೆ. ಓಕೆ, ಇದರಿಂದ ಡಿಸಿಷನ್ ಸ್ಪೀಡ್ ಅಪ್ ಆಗುತ್ತೆ. ಇದನ್ನ ಇವ್ರು ಹೇಳ್ತಾ ಇರೋದು ಕ್ವಿಕ್ ಡಿಸಿಷನ್ ಮೇಕಿಂಗ್. ಇಲ್ಲಿ ನಾವೇನ್ ಎಕ್ಸ್ಪ್ಲೇನ್ ಮಾಡಿದೀವಿ ಅದೇ. Because all the low level managers are also taking the decisions. For example, sales department's decisions are taken by sales manager only. But in centralization what happens? Sales department's decisions, they should be passed on to the top level management. Again, the decisions should come from the top level management only. That will consume the time, that will delay the decisions. Okay, ಇಲ್ಲಿ 4ನೇ ಪಾಯಿಂಟ್ ಏನ್ ಹೇಳಿ,
ರಿಲೀಫ್ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ನೋಡಿ, ಇದರಿಂದ ಏನಾಗುತ್ತೆ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಆರ್ ಟೇಕನ್ ಕೇರ್ ಬೈ ಆಲ್ ದ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ಸ್. ಟು top level managements are relaxed and they can focus only on the growth, expansion, big decisions, entering into new fields like this. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಇವಾಗ ಜಾಸ್ತಿ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಚಿಕ್ಕ ಪುಟ್ಟ ಡಿಸಿಷನ್ಸ್ ಅನ್ನ ಲೋ ಲೆವೆಲ್ ಮ್ಯಾನೇಜರ್ಸ್ ತಗೊಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ರಿಲ್ಯಾಕ್ಸ್ ಆಗಿ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು. ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್ ಕ್ಯಾನ್ concentrate on the big decisions or the decisions which requires actually the more expertise, when the small or the routine decisions are taken care by the low level managers. That is called as what? Relief to the top level management. Okay, what is the next point? Facilitates growth. See, there is a growth in the organization when there is a decentralization. ಡಿಸೆಂಟ್ರಲೈಸೇಷನ್ ಇದ್ದಾಗ ಗ್ರೋತ್ ಸಾಧ್ಯ. ಯಾವ ರೀತಿ ಹೇಳಿ? ಪ್ರತಿಯೊಂದು ಲೆವೆಲ್ ಅಲ್ಲಿ ಡಿಸಿಷನ್ಸ್ ಕ್ವಿಕ್ ಆಗಿ ಆಗ್ತಾ ಇದೆ. ಪ್ರತಿಯೊಂದು ಲೆವೆಲ್ ಅಲ್ಲಿ ಫೀಡ್ಬ್ಯಾಕ್ ಬರ್ತಾ ಇದೆ. ಫ್ರಮ್ ಈಚ್ ಅಂಡ್ ಎವ್ರಿ ಲೆವೆಲ್ the feedback is received by the top level management. All the low level managers are giving the feedback to top level managements. They have to just check the feedbacks or feedbacks na check ಮಾಡ್ತಾರೆ. ಚೆಕ್ ಮಾಡಿ ಡಿಸಿಷನ್ಸ್ ಅನ್ನ ಪಾಸ್ ಆನ್ ಮಾಡ್ತಾರೆ. ಅದೇ ಪ್ರತಿಯೊಂದು ಡಿಸಿಷನ್ ಅವರೇ ತಗೊಳ್ಬೇಕಾದ್ರೆ ಡಿಲೇ ಆಗುತ್ತೆ. ಡಿಲೇ ಆದಾಗ ಗ್ರೋತ್ ಡಿಲೇ ಆಗುತ್ತೆ. when decisions are delayed, growth is also delayed. That's why when there is a decentralization, the quick work is done, the overall growth is also possible in the organization. Okay, next one is what? Better control. See, when a single person is controlling or the single level of management is controlling entire organization, it is difficult for them also to control the organization. Yes or no? But when the decision is taken or control is in the hands of each and every person, the person who is working at that particular level, the control is easy. Yes or no? They can easily control. If there is any error, if there is any mistake, they can easily find out that. The persons who are supervising them. Yes or no? If I am the subject teacher of your class for a particular subject, I know who is performing better, who is not performing better, what actions to be taken, who is behaving in which way in my classroom. I know that. But principal sir or management of the college, they may not be known about that particular fact. Now, if the action is to be taken by me, the action will be what? Effective. Control will be effective. If I know how to control my students in class, then that particular control will be effective. Yes or no? Rather than every time I should inform principal or top level management like this. This is a simple example. So these are the points which are explaining the importance of decentralization. So first one is what? Develops initiatives among the subordinates. Means it will motivate the subordinates to work or to take the initiation, to take the next step, or to show up our creativity in taking the decisions, and it will build their confidence also. Second one, develops managerial talent for the future. At present the top level management, ಈಗ ಸದ್ಯ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಎಕ್ಸ್ಪರ್ಟ್ಸ್ ಇರ್ಬೋದು. ಬಟ್ ಫ್ಯೂಚರ್ ಅಲ್ಲಿ ಆ ಎಕ್ಸ್ಪರ್ಟ್ ನ ರೀಪ್ಲೇಸ್ ಮಾಡೋಕ್ಕೆ ಆರ್ಗನೈಸೇಷನ್ ಅಲ್ಲಿ ಯಾರಾದ್ರೂ ಬೇಕು. ಅದಕ್ಕೆ ವರ್ಕ್ ಫೋರ್ಸ್ ನ ರೆಡಿ ಮಾಡೋಕ್ಕೆ ನೀವು ಈ ಪ್ರೆಸೆಂಟ್ ಅಲ್ಲಿನೇ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಅಧಿಕಾರಗಳನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಡಬೇಕು. ಅವರಿಗೆ ಎಕ್ಸ್ಪೀರಿಯನ್ಸ್ ಆದಾಗ ಅವರು ನೆಕ್ಸ್ಟ್ ಟಾಪ್ ಲೆವೆಲ್ ಅವರನ್ನ ರಿಪ್ಲೇಸ್ ಮಾಡಬಹುದು. ನೆಕ್ಸ್ಟ್ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ಆ ಲೆವೆಲ್ ಅಲ್ಲಿ ಡಿಸಿಷನ್ಸ್ ಆಗೋದ್ರಿಂದ ಕ್ವಿಕ್ ಆಗಿ ಡಿಸಿಷನ್ಸ್ ಆಗುತ್ತೆ. ಅದೇ ನಾನು ನೆಕ್ಸ್ಟ್ ಅವ್ರಿಗೆ ಕೇಳಬೇಕು, ನೆಕ್ಸ್ಟ್ ಇನ್ನೊಬ್ರಿಗೆ ಕೇಳಬೇಕು ಅಂದಾಗ ಡಿಸಿಷನ್ಸ್ ಡಿಲೇ ಆಗುತ್ತೆ. ನೆಕ್ಸ್ಟ್ ರಿಲೀಫ್ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ನನ್ನ ಕೆಲಸವನ್ನು ನಾನು ಬೇರೆಯವರಿಗೆ ಹಂಚಿಕೊಟ್ಟಾಗ ನಾನು ಬೇರೆ ಕೆಲಸಗಳ ಮೇಲೆ ಫೋಕಸ್ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ as ರಿಲೀಫ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ ಅಂದ್ರೆ ಚಿಕ್ಕ ಪುಟ್ಟ ದಿನನಿತ್ಯದ ಡಿಸಿಷನ್ಸ್ ಅನ್ನ ಆ ಲೆವೆಲ್ ಅಲ್ಲಿ ತಗೊಳ್ಳೋದ್ರಿಂದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ದೊಡ್ಡ ದೊಡ್ಡ ಬೃಹತ್ ಪ್ರಮಾಣದ ಡಿಸಿಷನ್ಸ್ಗೆ ಟೈಮ್ ಉಳಿಯುತ್ತೆ. ನೆಕ್ಸ್ಟ್ ಫೆಸಿಲಿಟೇಟ್ಸ್ ಗ್ರೋತ್. ನೋಡಿ, ಡಿಸಿಷನ್ಸ್ ಕ್ವಿಕ್ ಆಗಿ ಆದಾಗ, ಎಲ್ಲೂ ಒಂದು ಅಡೆತಡೆ ಇಲ್ಲದಾಗ, ವಿಳಂಬಗಳಿಲ್ಲದಾಗ ಓವರ್ ಆಲ್ ಗ್ರೋತ್ ಆಗುತ್ತೆ.
ಹೌದಾ. ನೆಕ್ಸ್ಟ್ ಒನ್ ಇಸ್ ವಾಟ್, ಬೆಟರ್ ಕಂಟ್ರೋಲ್. ನೋಡಿ, ಎಲ್ಲರನ್ನೂ ನಾವು ಒಬ್ಬರೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಲೆವೆಲಿನ ಕಂಟ್ರೋಲ್ ಅನ್ನ ಅವರವರಿಗೆ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಎವ್ರಿ ಸಬ್ಜೆಕ್ಟ್ ಆರ್ ಎವ್ರಿ ಕ್ಲಾಸ್ ಆರ್ ಎವ್ರಿ department in the college is given to a specific person, so overall college can be maintained in a proper way. ಅದೇ ಒಬ್ಬರೇ ಎಲ್ಲ ಮೇಂಟೈನ್ ಮಾಡೋಕ್ಕಾಗತ್ತಾ? No, that is called as decentralization. Okay, when the decision is given to each and every person, or the authority to take the decisions is given to each and every person, then the control is possible because they are giving the feedbacks. Every level is giving the feedback, and top level management will take the final decision. Okay, so thank you my dear students. Please subscribe to my channel and please share these videos with your friends so that they can also get benefit out of these videos. ಧನ್ಯವಾದಗಳು.